ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಸಿದ ಕುರಿತಾಗಿ ಬೆಂಗಳೂರಿಗರ ಮೇಲೆ ದೊಡ್ಡ ಬರೆ ಎಳೆಯಲಾಗಿದೆ ಅಂತ ಇವತ್ತು ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಅವರು ಈ ವಿಷಯವಾಗಿ ಧ್ವನಿ ಎತ್ತಿದ್ರು, ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಹೊರಡಿಸಿ ಬಿಎಂಆರ್ಸಿಎಲ್ ಸ್ವಾಯತ್ತ ಸಂಸ್ಥೆಯಾಗಿದೆ, ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ಅಧಿಕಾರ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ, ಮೆಟ್ರೋ ಪ್ರಯಾಣ ದರವನ್ನು ಕೇಂದ್ರ ಸರ್ಕಾರ ನೇಮಿಸುವ ಸಮಿತಿ ನಿಗದಿಪಡಿಸುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇವರು ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗ ತೇಜಸ್ವಿ ಸೂರ್ಯ ಕ್ಲಾರಿಫೈ ಮಾಡಿಪ್ಪ, ಏನಂತ ಸರ್? ಯಾರದ್ದು ಇದು ಜವಾಬ್ದಾರಿ? ರಾಜ್ಯ ಸರ್ಕಾರದೇ ಸೋಲ್ ಜವಾಬ್ದಾರಿನಾ? ಗೌರ್ಮೆಂಟ್ ಆಫ್ ಇಂಡಿಯಾದೇ ಸೋಲಾ? ಇಬ್ಬರು ಪಾರ್ಟ್ನರ್ಶಿಪ್ ಇರೋವಂಥ ಕಂಪನಿ ಅದು. ಇಬ್ಬರು ಮಾತಾಡಿ ಲೆಟ್ ದ ಚೀಫ್ ಮಿನಿಸ್ಟರ್ಗೆ ಯಾರೊಬ್ಬರು ಸೆಂಟ್ರಲ್ ಮಿನಿಸ್ಟರ್ ಫೋನ್ ಮಾಡಿ, ಪ್ರಹ್ಲಾದ್ ಜೋಶಿನೋ ಅಥವಾ ಅವಾಗ ರಾಜ್ಯದಲ್ಲಿ ಕಾಣಿಸ್ಕೊಂಡು ಫೀ ಅಂತ ಗಾಳಿ ಅಪ್ ಸೋಮಣ್ಣನೋ ಯಾರೊಬ್ಬರು ಮಾತಾಡಿ ನೋಡೋಣ. ಜನಕ್ಕೆ ತಾನೇ ಒಳ್ಳೇದಾಗಬೇಕು. ಇಲ್ಲ ಮಾಡಲ್ಲ ನೀವು. ಯಾಕೆಂದ್ರೆ ಇಬ್ಬರದು ಪ್ಲಾನ್ ಅಲ್ಲೇ ಇರೋದು. ನೀನು ಅವನನ್ನು ಬೈಕೊಂಡು ಓಡಾಡು, ನಾನು ಇವನನ್ನು ಬೈಕೊಂಡು ಓಡಾಡ್ತೀನಿ, 8 ದಿನ ಆದಮೇಲೆ ಅಡ್ಜಸ್ಟ್ ಆಯ್ತಾರೆ, ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ ಜನ. ಮೆಟ್ರೋ ಈಸ್ ಎ ಜಮ್ಮು ಕಾಶ್ಮೀರ್ನ ಒರಿಜಿನಲ್ ಅವತಾರ, ಇಂಡಿಪೆಂಡೆಂಟ್ ದೇಶ ಅದು. ಅದನ್ನು ಹೇಳೋನು ಕೇಳೋನು ಯಾವನು ಇಲ್ಲ. ಅದನ್ನು ಆ ಸಂಸ್ಥೆನ ಹಿಂದೆ ಸಕ್ಕರೆ ಕಾಯಿಲೆ ಇರೋ ಜನ ಸಿಕ್ಕಾಬಟ್ಟೆ ಇವಾಗ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಟಾಯ್ಲೆಟ್ ಮಾಡು ಅಂದರೆ ಮಾಡಲ್ಲ ಅಂತಿದ್ದಂಥ ಅಯೋಗ್ಯತನ ತೋರಿಸ್ತವ್ರುಗಳವರು ಆ ಮೆಟ್ರೋನವರು. ಹೌದು, ಒಂದು ಪಾರ್ಕಿಂಗ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಪ್ಲ್ಯಾನ್ ಮಾಡಿ ಕೂತಿರೋ ಮಹಾನ್ ಗನಂದಾರಿ ಕಂಪನಿ ಅದು. ಹೌದು, ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೋತಿರೋಂತಹ ರಾಕ್ಷಸ ಸಂತಾನದವರು ಇವರು. BMRC ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೋತಿರೋದು. ಮೆಟ್ರೋ ನಿಜವಾಗ್ಲೂ ಸತ್ಯವಂತ ಸಂಸ್ಥೆ ಆಗಿದ್ದರೆ ಯಾವ್ಯಾವ ರಾಜ್ಯದಲ್ಲಿ ಕಿಲೋಮೀಟರ್ ವೈಸು ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾರೆ ಅಷ್ಟನ್ನು ಪ್ರಕಟ ಮಾಡಿ. ಯಾವ ರಾಜ್ಯದಲ್ಲಿ ಅದಕ್ಕೆ ತಕ್ಕಂಗೆ ಎಲ್ಲೂ ಗೊತ್ತಾಗ. ಬೆಂಗಳೂರು ಸ್ಟ್ರಾಂಗ್ ನೆಲ, ಅದಕ್ಕೆ ಇಷ್ಟಿಷ್ಟಪ್ಪ ಪಿಲ್ಲರ್ ಹಾಕೊಂಡು ಕಾಸ್ಟನ್ನು ಬಾಯಿಗೆ ಬಂದಂಗೆ ಮಾಡ್ಕೊಂಡು ಎಲ್ಲರೂ ಏನು ನಮ್ಮನ್ನು ಕೇಳಿ ಮಾಡಿದ್ರಾ ನೀವು ಕಾಸ್ಟಿಂಗನ್ನು? ಇಲ್ಲ. ಮೆಟ್ರೋ ಹ್ಯಾಸ್ ಬಿಕಮ್ ಎನ್ ಇಂಡಿಪೆಂಡೆಂಟ್ ನೇಷನ್. ಅನಿವಾರ್ಯತೆ ದುರುಪಯೋಗ, ನಮ್ಮ ಅನಿವಾರ್ಯತೆಯನ್ನು ದುರುಪಯೋಗ ಮಾಡ್ಕೊತಿರುವ ರಾಕ್ಷಸಿ ಸಂತಾನದವರು ಅಂತ ಹೇಳ್ಬೇಕು ಅವ್ರನ್ನ. ಇದು ಅವಹೇಳನ ಅಂತ ಕೇಸ? ಮತ್ತೆ ಹೇಳಿ, ಉತ್ತರ ಕೊಡಿ. ಇಲ್ಲದ್ರೆ ಕಂಪೇರ್ ಮಾಡಿ ಹೇಳಿ ನಮಗೆ. 8 ವರ್ಷ ನೀವು ಮಾಡಿಲ್ಲ, ಸರಿ, ಒಂದು ಲಿಮಿಟೇಷನ್ ಬೇಕಲ್ಲ? ಅಲ್ಲ, ಒಪ್ಕೋತೀನಿ. ನಿರಂತರವಾಗಿ ಪುಕ್ಕಟ್ಟೆ ಓಡ್ಸಕ್ಕಲ್ಲ ಮೆಟ್ರೋ ಇರೋದು. ಈ ಕರ್ನಾಟಕದ ಈ ಸಿದ್ದರಾಮಯ್ಯ DK ಶಿವಕುಮಾರ್ ಮಾಡ್ಕೊಂಡ್ರು ಕಚಡ ಕೆಲಸದ ಥರ ಒಳ್ಳೆ ಕಂತ್ರಿ ಅದು ಕೆಲಸ. ಅದು ಏನು ಬಸ್ಸಿಂದ ಮಾಡ್ಕೊಂಡಿದ್ದು. ಹೌದು, ಇವರಿಬ್ಬರು ಸೇರಿಕೊಂಡು, ಸಿದ್ದರಾಮಯ್ಯನವ್ರು ಗೊತ್ತಿಲ್ಲ, ಶಿವಕುಮಾರ್ ಮಾಡಿದ ಕೆಲಸ ಅದು, DCM ಮಾಡಿದ ಕೆಲಸ ಅದು. ಮಾಡಿಬಿಟ್ರು. BMRC ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಸಂಬಡಿ ಹ್ಯಾಸ್ ಟು ರೆಸ್ಪಾಂಡ್ ಲಾಜಿಕಲಿ ಮತ್ತು ರೀಸನಿಂಗ್ಲಿ. ನಾನು ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಮಾಡ್ಕೋ, ಸಾಕಾರು ಬಿಟ್ಕೊಂಡು ಉಡಾಫೆ ಹೊಡೆಯೋ ಗಿರಾಕಿಗಳು ಕೂತಿರೋ ಜಾಗ ಅದು ಆ ಮೆಟ್ರೋ. ನೋಡೋಣ, ಪಾರ್ಲಿಮೆಂಟಲ್ಲಿ ಬುರ್ಡೆ ಬಿಟ್ಕೊಂಡು ಎದ್ದೆದ್ದು ನಿಂತ್ಕೊಂಡು ಎದೆ ಉಬ್ಬಿಸ್ಕೊಂಡು ನಿಂತ್ಕೊಳ್ಳೋ ತೇಜಸ್ವಿ ಸೂರ್ಯ, ಬಾಪ ಕೂತ್ಕೋ, ಧರ್ನಾ ಕೂತ್ಕೋ BMRCL ಚೇರ್ಮನ್ ಆಫೀಸ್ ಮುಂದೆ, ನಾನು ಅನ್ನ ನೀರು ತಿನ್ನಲ್ಲ ಅಂತ ಕೂತ್ಕೊಳ್ಳಿಪ್ಪ, ನೋಡೋಣ. 46% ಹೈಕ್. ಸುಳ್ಳು ಸುಮ್ಮನೆ ಮಾಡಿ, ಲಾಜಿಕ್ ಇಟ್ಕೊಳ್ಳಿ. ಅದಕ್ಕೆ ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದೀವಿ, ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಎಲ್ಲೆಲ್ಲಿ ಕಾಸ್ಟ್ ಆಫ್ 1 ಕಿಲೋಮೀಟರು ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ, ಎಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟು ಯಾವ ರಾಜ್ಯದಲ್ಲಿ ಎಷ್ಟಾಗಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟಾಗಿದೆ ಕೊಡ್ರಪ್ಪ. ಟ್ರಾನ್ಸ್ಪರೆಂಟ್ ಆಗಿದ್ದರೆ ನೀವು ಭೂಪತಿಗಳು. ಕೊಟ್ಬಿಟ್ಟು ಸಿಗಾಕೊಂಬಿಟ್ರೆ ಯಾರ ಬುಡದಲ್ಲಿ ಬೆಂಕಿ ಇದೆಯೋ, ಯಾರ ಬುಡದಲ್ಲಿ ಸಮುದ್ರ ಇದೆಯೋ, ಯಾರ ಬುಡದಲ್ಲಿ ಜ್ವಾಲಾಮುಖಿ ಇದೆಯೋ, ಯಾರ್ಯಾರನ್ನೆಲ್ಲ ದಾಟ್ಕೊಂಡು ಎಲ್ಲೆಲ್ಲೋ ಮೇಲಕ್ಕೆ ಹೋಗಿದಾರೋ. ಎಸ್. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೋಸ್ಕರ ಕಿತ್ತಾಟ ನಡೀತಾ ಇತ್ತಲ್ವಾ, ಆ ಕಡೆಗೆ ವಿಜೇಂದ್ರ ಅವ್ರು ನೇಮಕ ಮಾಡಿದಾರೆ ಅಂತ ಸುಧಾಕರ್ ಅವ್ರು ಹೇಳ್ತಾ ಇದ್ರು. ಸುಧಾಕರ್ ಫೈನಲಿ ಅದಕ್ಕೆ ಸ್ಟೇ ತಂದ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಅವ್ರು ಯಾರು ಸಂದೀಪ್ ಅವ್ರಿಗೆ ಹೋಗಿದ್ರೇನ್ರಿ? ಅಲ್ಲ ಸರ್, ಅಲ್ಲಿ ಅವ್ರು ಕೇಂದ್ರ ಸರ್ಕಾರ ಅವ್ರದ್ದು ಬಿಜೆಪಿ. ಸೊ ಅದಕ್ಕೆ ಈಗ ಸಂದೀಪ್ ಅವರು ಬ್ರೇಕ್, ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಡೆಗೆ ರಾಮುಲು ಅವ್ರ ಭೇಟಿಗೆ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ಲಂತೆ. ಹಾಗಾಗಿ ಪ್ರಯಾಗ್ರಾಜ್ರಿಂದ ಆಕ್ರೋಶ ವ್ಯಕ್ತಪಡಿಸ್ಬೇಕು. ಅವರೊಂದು ರೀತಿ ಚಿಕ್ಕಬಳ್ಳಾಪುರಕ್ಕೆ ಶಾಪ ಅಂತ ಹೇಳ್ತಿದ್ದಾರೆ ಯಾರು? ಸಂದೀಪ್ ಅವರು. ಆಯ್ತಪ್ಪ, ಇವ್ರು ವರಾನೇ ಆಗಲಿ, ಸುಧಾಕರ್ ಅವರೇ ಶಾಪ. ಸರಿ, ಕತೆ ಕಾಯಕ್ಕೆ ಕರ್ಕೊಂಡಿದ್ರಂತ. ಹಂಗಾರೆ ಶಾಪ ಆಗಿದ್ರೆ ಮಂತ್ರಿಗಿರಿ ಯಾಕೆ ಕೊಟ್ಟಿದ್ರಂತೆ ನಿಮ್ಮ ಪಕ್ಷದವರು? ಶಾಪ ಆಗಿದ್ರೆ MP ಗೆ ಯಾಕೆ ಕೊಟ್ರಂತೆ?
ಆಗೆಲ್ಲ ಏನು ಮಣ್ಣು ತಿಂತಿದ್ರ ಏನು ತಿಂತಿದ್ರಿ ಅವಾಗ ಎಲ್ಲರೂ ಬಿ ಜೆ ಪಿಯವರು? ಇವ್ರನ್ನ ತಡೆ ಹೊಡಿದ ತಕ್ಷಣ ಆಯ್ತು ರೀ, ಅದಕ್ಕೆ ತಡೆ ಕೊಟ್ಟಿದ್ಯಾರು? ಹೈಕಮಾಂಡ್. ಹೈಕಮಾಂಡ್ಗೆ ಹೇಳಬೇಕು. ನೀವು ಹೈಕಮಾಂಡ್ನವರು ಚಿಕ್ಕಬಳ್ಳಾಪುರಕ್ಕೆ ಕರ್ನಾಟಕಕ್ಕೆ ಶಾಪ, ಅಮಿತ್ ಶಾ ಶಾಪ, ಮೋದಿ ಶಾಪ, ನಡ್ಡಾ ಶಾಪ, ಅದನ್ನು ಹೇಳ್ಬೇಕಪ್ಪ. ಇವ್ರು ಹೇಳಿ ಮಾಡಿಸಿದ್ದಾರೆ ಅಂತ. ಅದಕ್ಕೆ ಕೇಳಿದವನು ಇಂತ ಅವನಪ್ಪ. ಇವರು ಹೇಳಿಬಿಟ್ರೆ ಅವನು ಕೇಳಿದವನು. ಇದೇ ಪಕ್ಷದ ಪ್ರಾಬ್ಲಮ್ ಆಗಿರೋದು. ನನಗಾದಾಗ ನಾನು ಬಹಿರಂಗವಾಗಿ ಮಾತಾಡ್ತೀನಿ, ನಿನಗಾದಾಗ ನೀನು ಬಹಿರಂಗವಾಗಿ ಮಾತಾಡ. ನನ್ನ ಇಷ್ಟ ಬಂದಾಗ ನಾನು ಮಾತಾಡ್ತೀನಿ, ನಿನ್ನ ಇಷ್ಟ ಬಂದಾಗ ನೀನು ಮಾತಾಡು. ಕಂಟ್ರೋಲೇ ಇಲ್ಲ. ಏನು ಪಕ್ಷ? ಶಿಸ್ತು. ಶಿಸ್ತಿನ ಪಕ್ಷ. ಅಮೇರಿಕಾ ಯಾವುದೋ ಪಾಶ್ಚಿಮಾತ್ಯ ದೇಶಗಳೆಲ್ಲ ಸೈನಿಕರನ್ನು ಕಳಿಸ್ಕೊಡ್ತಿದ್ದಾರಂತೆ. ಏನಕ್ಕೆ ಸರ್? ಬಿ ಜೆ ಪಿಯವ್ರ ಜೊತೆ ಸ್ವಲ್ಪ ದಿನ ಜೀವನ ಮಾಡ್ಕೊಂಬನಿ. ಶಿಸ್ತು ಅಂದರೆ ಏನು ಕಲ್ತ್ಕೊಂಬನಿ. ಪ್ರಪಂಚದ ಅತಿ ದೊಡ್ಡ ಪಕ್ಷ. ಹೌದು. ಇನ್ನು ರಾಹುಲ್ ಭೇಟಿ ಮಾಡೋಕ್ಕೆ ಹೈಕಮಾಂಡ್ ಅವಕಾಶ ಕೊಡ್ತಾ ಇಲ್ವಂತೆ, ಹಾಗಾಗಿ ಅವ್ರು ವಾಪಸ್ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೈಕಮಾಂಡ್ ಮಟ್ಟದಲ್ಲೇ ಬಗೆಹರಿಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಇವತ್ತು ಸೋಮಣ್ಣ ಅವರು ಕೂಡ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ನನ್ನ ವಿರುದ್ಧ ಬೇರೆ ಬೇರೆ ಪರ್ಸ್ನಲ್ ಆಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು 10-12 ವರ್ಷಗಳಿಂದ ನಾನು ಜೀರ್ಣ ಮಾಡಿ. ಸೊ ಬಿಜೆಪಿ ಅಂತೆ ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕ ಕಲಹ ಏನು ಮುಗ್ದಿಲ್ಲ, ಮುಂದುವರಿತಾ ಇದೆ. ದಲಿತ ನಾಯಕರ ಡಿನ್ನರ್ ಮೀಟಿಂಗ್ಗೆ ತಡೆ ಒಡ್ಡಿದ್ದನ್ನ ಸಚಿವ ಪರಮೇಶ್ವರನ್ ಟೀಮ್ ಸವಾಲಾಗಿ ಸ್ವೀಕಾರ ಮಾಡಿದೆ. ಸತೀಶ್ ಜಾರಕಿಹೊಳಿ ದೆಹಲಿ ಅಂಗಳಕ್ಕೆ ಹೋದ್ರು, ದಲಿತ ಸಮಾವೇಶದ ಹಕ್ಕನ್ನ ಮಂಡಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರಿಗೆ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಚಿವ ಕೆಎನ್ ರಾಜಣ್ಣ ಸಹ ದೆಹಲಿಯತ್ತ ಹೊರಟಿದ್ದಾರಂತೆ. ಇತ್ತ ಎಐಸಿಸಿ ಅಧ್ಯಕ್ಷ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಸಮಾವೇಶ ಮಾಡ್ಕೊಳ್ಳಿ, ಅವ್ರ ಇಷ್ಟ. ಎಸ್, ಓಕೆ. ಇನ್ನು ಬೆಂಗಳೂರಿನಲ್ಲಿ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. 4 ದಿನ ನಡೆಯುವ ಸಮಾವೇಶವನ್ನು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಸಿಎಂ ಸಿದ್ದರಾಮಯ್ಯ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಬಂಡವಾಳ ಹೂಡಿಕೆ ಮಾಡಿ ಅಂತ ರಾಜನಾಥ್ ಸಿಂಗ್ ಕರೆ ಕೊಟ್ಟರು. ಪ್ರಹ್ಲಾದ್ ಜೋಶಿ, ಸಿಎಂ, ಡಿಸಿಎಂ, ಎಂಬಿ ಪಾಟೀಲ್ ಎಲ್ಲರೂ ಕೂಡ ಹೂಡಿಕೆಗೆ ಕರೆ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಉದ್ಯಮಿಗಳಾದ ಆನಂದ್ ಮಹೀಂದ್ರ 40,000 ಕೋಟಿ, ಸಜ್ಜನ್ ಜಿಂದಾಲ್ 56,000 ಕೋಟಿ ಹೂಡಿಕೆಯ ಘೋಷಣೆಯನ್ನ ಮಾಡಿದರು. ಸಿಎಂ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಈ ಮೂಲಕ ಮೊದಲ ದಿನವೇ 1 ಲಕ್ಷ ಕೋಟಿ ಹೂಡಿಕೆ ಹರಿದು ಬಂದಿದೆ. ನಾಳೆಯಿಂದ ಶುಕ್ರವಾರದವರೆಗೆ ನಡೆಯಲಿರುವಂತಹ ವಿವಿಧ ವಿಚಾರಗೋಷ್ಠಿಯಲ್ಲಿ ವಿವಿಧ ಕ್ಷೇತ್ರಗಳ ದಿಗ್ಗಜರು ಉದ್ದಿಮೆ ಲೋಕದ ಭವಿಷ್ಯದ ಬಗೆಗಿನ ತಮ್ಮ ಒಳನೋಟಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಮುಖ ಹೂಡಿಕೆ ಒಪ್ಪಂದಗಳಿಗೆ ಸಹಿ ಬೀಳಲಿದೆ. 10 ಲಕ್ಷ ಕೋಟಿ ಹೂಡಿಕೆಯನ್ನ ಸರ್ಕಾರ ನಿರೀಕ್ಷೆ ಮಾಡಿದೆ. Karnataka has always been at the forefront of India's economic transformation. The commitment of being the most investor-friendly state in the country. With a stable policy environment, proactive governance, and a business-friendly ecosystem, we ensure that every investment made here thrives and contributes to inclusive, sustainable growth. I look forward to welcoming. Karnataka has always been a pioneer in leveraging digital transformation to accelerate business growth. We have revamped our single window system, making it a comprehensive digital platform that offers over 130 business services across 30+ departments. Features like GIS-based land availability tool and multilingual AI chatbot shall enhance transparency, reduce delays, and make Karnataka the most investor-friendly state in India. ಕರ್ನಾಟಕನೇ ಉಳಿಸ್ಬೇಕಷ್ಟೇ. ಬಟ್ 2 ವರ್ಷಕ್ಕೊಂದ್ಸಲ ನಡೆಯುವಂತ ಈ ಕರ್ನಾಟಕವನ್ನ ಬೇರೆ ಯಾರು ಉಳಿಸಲ್ಲ, ನೆನ್ಪಿಟ್ಕೊಳ್ಳಿ. ಕರ್ನಾಟಕನೇ ಉಳಿಸ್ಬೇಕು. ಡಬಲ್ ಎಂಜಿನ್ ಇದ್ರೂ ಅಷ್ಟೇ, 24 ಎಂಜಿನ್ ಇದ್ರೂ ಅಷ್ಟೇ. ಈಗಲೇ ಬರ್ಕೊಟ್ಟಿದ್ದೀನಿ. ಡಬಲ್ ಎಂಜಿನ್ ಇದ್ದಂಥ ಸರ್ಕಾರದ ಸಂದರ್ಭದಲ್ಲೂ ಏನೇನು ಬಂತಂತೆ ಕರ್ನಾಟಕಕ್ಕೆ? ಕೊಟ್ರಿ ಪಟ್ಟಿ ಬಿ ಜೆ ಪಿಯವರು? ಕೊಟ್ರಪ್ಪ ಪಟ್ಟಿನ? ನಿಮಗೆ ಅನಿವಾರ್ಯತೆ ಇತ್ತು, ಹಿಂದೆನೇ ಡಿಕ್ಲೇರ್ ಆಗೋಗಿತ್ತು. ತುಮಕೂರಲ್ಲಿ ಹೆಲಿಕಾಪ್ಟರ್ ಘಟಕ ಬಂತು. ತೋರಿಸ್ರಪ್ಪ ಏನೇನು ಇನ್ವೆಸ್ಟ್ಮೆಂಟ್ ತಂದಿದ್ದೀರಿ. ನಾನು ಇದನ್ನು 50 ಸರಿ ಕೇಳಿದ್ದೀನಿ. ಹೌದು, 100ನೇ ಸರಿ ಕೇಳ್ತೀನಿ ಈಗ. ಕೊಟ್ರಪ್ಪ ಪಟ್ಟಿ. ಸುಮ್ಮನೆ ಬುರ್ಡ ಬಿಡಬೇಡಿ. ದೇಶಕ್ಕೆಲ್ಲ ಕೊಟ್ಟರೋ ಯೋಜನೆ ಇದು ಕರ್ನಾಟಕ. ಏನೇನು ಇನ್ವೆಸ್ಟ್ಮೆಂಟ್ ತೋರಿಸ್ರಪ್ಪ. ಪರ್ಟಿಕ್ಯುಲರ್ ಕರ್ನಾಟಕ ತೋರಿಸ್ರಪ್ಪ, ತೋರಿಸಿ. ಗುಜರಾತ್ಗೆ ಹೋಗಿರೋದು ಎಷ್ಟು? ಉತ್ತರ ಪ್ರದೇಶಕ್ಕೆ ಹೋಗಿರೋದು ಎಷ್ಟು? ಟ್ಯಾಕ್ಸ್ ಮಾತ್ರ ನಮಗೆ ಬೇಕು, ನಮ್ದು ಬೇಕು ಹೇಳಿಬಿಟ್ರೆ ದೇಶ ವಿರೋಧಿಗಳು ಮಾತಾಡ್ಬಿಟ್ರೆ. ಕರ್ನಾಟಕ ಉಳಿಸ್ಕೋಬೇಕಷ್ಟೇ. ಇವ್ರು ಯಾರೂ ನಮ್ಮನ್ನು ನೋಡ್ತಾರೆ. ಇನ್ಫ್ಯಾಕ್ಟ್ ಕರ್ನಾಟಕ ನಮ್ಮಂಥ ಒಂದು 2-3 ಮುಂದುವರಿದ ರಾಜ್ಯಗಳು ಮುಳುಗೋಗ್ಬಿಟ್ರೆ ಅವ್ರಿಗೆ ಭಾಳ ಖುಷಿ. ಯಾಕಂದ್ರೆ ಅವ್ರು ಚೆನ್ನಾಗಿರ್ಬೋದಲ್ಲ. ಸೊ ಕರ್ನಾಟಕಕ್ಕೆ ಭಾಳ ದೊಡ್ಡ ಭವಿಷ್ಯ ಇದೆ ಅಂತ ನನಗೇನು ಅನಿಸಲ್ಲ. ಬಟ್ ಕರ್ನಾಟಕದ ಶಕ್ತಿಯಿಂದ ಅದು ತನ್ನ ಭವಿಷ್ಯವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೆ. ಇನ್ನು ಬೆಂಗಳೂರಿನಲ್ಲಿ ಇವತ್ತು ಆರಂಭವಾದ ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶದಲ್ಲಿ ಬಿಡ್ರಿ, ಅವ್ರು ಬಂದಿಲ್ಲ. ಅವ್ರಿಗೇನೋ ಕಾಲ ಪ್ರಾಬ್ಲಮ್ ಆಗಿದೆ, ಬಂದಿಲ್ಲ.
ಯಾರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಏನು ಬಂದು ಏನು ಮಾಡ್ಬೇಕು ಅವ್ರಿಬ್ರು? ಅಲ್ಲ, ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಸರ್. ಸರಿ, ಅಶೋಕ್ 1000 ಹೇಳ್ತಾರೆ, ಹೇಳಿದ್ದೆಲ್ಲ ಏನು ಸತ್ಯನಾ? ಏನು ದೇವ್ರ ಸತ್ಯ ಅವ್ರು ಹೇಳಿದ ತಕ್ಷಣ? ಇದೊಳ್ಳೆ ಕಷ್ಟವಾಯ್ತಲ್ಲ ಇತ್ತೀಚೆಗೆ. ಯಾಕೋ ಅಶೋಕ್ ಹೇಳಿದ ತಕ್ಷಣ ಸತ್ಯ ಸತ್ಯ ಅಂತ ಹೇಳಿ ಮತ್ತೆ ಏನು ಬಂದು ಏನು ಮಾಡ್ಬೇಕಿತ್ತು ಅವ್ರಿಬ್ರು? ಬರಬೇಕಾಗಿತ್ತು ಸುಮ್ಮನೆ ಧರ್ಮ ಒಂದು ಬಂದು ಭಾಷಣ ಬೇಕಾದ್ರೆ ಮಾಡ್ಬೋದಾಗಿತ್ತು. ಬಂದು ಇನ್ನೇನಾರು ಇವ್ರಿಗೇನು ಗೊತ್ತಾ, ಟ್ರ್ಯಾಪು ಕರೆಸ್ಬಿಟ್ಟು ಆ ರಾಹುಲ್ ಗಾಂಧಿ ಏನಾರು ಅಲ್ಲಿ ನರೇಂದ್ರ ಮೋದಿನ ಬೈದ್ಬಿಡೋದು. ಇನ್ನೇನು ದೇಶದಲ್ಲಿ ನಡೀತಿರೋದಲ್ಲ ಸರಿ ಇಲ್ಲ ಅಂತ ಏನಾರು ಹೇಳ್ಬಿಟ್ರೆ, ನೋಡಿದ್ರಾ ದೇಶ ಹೆಂಗೆ ಹಾಳು ಮಾಡ್ತಾ ಇದ್ದಾನೆ. ನೀವು ಕರ್ನಾಟಕಕ್ಕೆ ಬರಬೇಕಾಗಿದ್ದೆಲ್ಲ ಕಿತ್ಕೊಂಡ್ಬಿಟ್ಟು ಗುಜರಾತ್ಗೂ ಉತ್ತರ ಪ್ರದೇಶಕ್ಕೂ ಕೊಟ್ಟು ಹಾಳು ಮಾಡಿದಾಗ ಹಾಳಲ್ಲ BJP ಅವ್ರಿಗೆ. ಇನ್ನೊಬ್ರು ಹೇಳ್ಬಿಟ್ಟ ತಕ್ಷಣ ಹಾಳು. ವಿಷಯ ಸಿಗ್ಬೇಕು. ಎಸ್.